ಮಲೆಗಳ ಮಡಿಲಲ್ಲಿ ಮಂಜಿನ ಹೊದಿಕೆಯಲ್ಲಿ ಮಲಗಿರುವ ನೆಲ, ಅದೇ ಕಾಫಿಯ ರಾಜಧಾನಿ ಚಿಕ್ಕಮಗಳೂರು. 17ನೇ ಶತಮಾನದಲ್ಲಿ ಬಾಬಾ ಬುಡನ್ ಅವರು ಯಮನ್ನಿಂದ ಕಾಫಿ ಬೀಜಗಳನ್ನು ತಂದದ್ದು. ಇಲ್ಲಿಂದಲೇ ಆರಂಭವಾದ ಕಾಫಿಯ ಕ್ರಾಂತಿ. ಇಲ್ಲಿ ಬೆಳೆಯುವುದು ಪ್ರೀಮಿಯಂ ಅರೆಯುವುದು, ಪ್ರೀಮಿಯಂ ಅರಬಿಕಾ ಕಾಫಿ. ಮಂದ ಸುವಾಸನೆ, ಸಿಹಿ ನುಡಿ, ಮೃದುವಾದ ರುಚಿ. ಚಿಕ್ಕಮಗಳೂರು ಅರಬಿಕಾ ಕಾಫಿಗೆ ದೊರೆತಿದೆ ಜಿಐ ಗುರುತು. ಅಂದರೆ ಇದರ ಮೂಲ, ಗುಣಮಟ್ಟ ಮತ್ತು ಪರಂಪರೆಯ ಅಧಿಕೃತ ಮಾನ್ಯತೆ. ಭಾರತ ಸರ್ಕಾರದ ವಿಶೇಷ ಅಂಚೆ ಕವರ್ ಮೂಲಕ ಈ ಕಾಫಿಗೆ ದೊರೆತಿದೆ ರಾಷ್ಟ್ರಮಟ್ಟದ ಗೌರವ. ಕೈಯಿಂದ ಕಾಯಿ ಕಳೆಯುವುದು, ಜಾಗರೂಕತೆಯಿಂದ ಒಣಗಿಸುವುದು, ಪ್ರತಿ ಹಂತವೂ ಗುಣಮಟ್ಟದ ಭರವಸೆ. ರೋಸ್ಟಿಂಗ್ ನಂತರ ಮೂಡುವ ಸುಗಂಧ, ಒಂದು ಕಪ್ನಲ್ಲಿ ಪ್ರಕೃತಿಯ ಸಂಪೂರ್ಣ ಸುವಾಸನೆ. ಚಿಕ್ಕಮಗಳೂರಿನ ಅರಬಿಕಾ ಕಾಫಿ ಇಂದು ವಿಶ್ವದ ಮಾರುಕಟ್ಟೆಗಳಲ್ಲಿ ಗೌರವದಿಂದ ನಿಂತಿದೆ. ಈ ಕಾಫಿ ಕೇವಲ ಒಂದು ಬೆಳೆ ಅಲ್ಲ, ಇದು ಸಾವಿರಾರು ರೈತರ ಜೀವನದ ನಂಬಿಕೆ. ಒಂದು ಕಪ್ ಚಿಕ್ಕಮಗಳೂರು ಅರಬಿಕಾ ಕಾಫಿ, ಪರಂಪರೆಯ ರುಚಿ, ಜಿಐ ಗುರುತಿನ ಗೌರವ, ಭಾರತದ ಹೆಮ್ಮೆ.